ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ ನ ಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರಃ ಸದಾ ಪಶ್ಯತಿ ತೇನೇದಂ ನ ಮಾಯೇತ್ಯವಧಾರ್ಯತಾಂ ನ ಚ ಮಾಯಾ ವಿನಾ ಮಾಯಾ. ಇಂದ್ರಜಾಲ ಮಾಡುವವ ಯಾವತ್ತೂ ಕೂಡ ತನ್ನ ಇಂದ್ರಜಾಲವನ್ನು ಇದೆ ಅಂತ ಭ್ರಮಿಸೋಲ್ಲ. 500 ರೂಪಾಯಿ ನೋಟನ್ನು ನನ್ನ ಕೈಯಲ್ಲಿ ಮೂಡಿದೆ ಅಂತ ನಂಬಿಸುವವ ಆ 500 ರೂಪಾಯಿಯನ್ನು ತಾನು ಬಳಸೋಲ್ಲ. ಆದರೆ ದೇವರು ತನ್ನ ಇಂದ್ರಜಾಲ ಆಗಿದ್ದರೆ ಈ ಜಗತ್ತನ್ನು ಅದಕ್ಕಾಗಿ ಪ್ರಾಮಾಣಿಕವಾಗಿ ಇವರು ಬದುಕುವವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಅವತಾರ ಯಾಕೆ ಮಾಡ್ತಾನೆ? ಅವತಾರವೋ ಅಜ್ಞಾನದ ಕಾರ್ಯವೋ? ಸದಾ ಪಶ್ಯತಿ ತೇನ ಇದಂ ನ ಮಾಯಾ ಇತ್ಯವಧಾರ್ಯತಾಂ. ಅದರಿಂದ ಇದು ಮಾಯೆಯಲ್ಲ ಎಂದು ತಿಳಿಯಿರಿ. ಅಪರೋಕ್ಷ ವಿದೋ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇತ್ ಸರ್ವಾಪರೋಕ್ಷ ವಿದ್ವಿಷ್ಣು ವಿಶ್ವದೃಕ್ ತನ್ನ ತನ್ಮೃಷಾ. ಅಪರೋಕ್ಷ ವಿಧ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಆರು ಅಂತ ಬರೆದು ಆಚೆ ನೀವು ನಿಲ್ಲಿ ಈಚೆ ನಾನು ನಿಲ್ತೀನಿ ಅಂತ. ಈಗೇನು ಹೇಳಿ, ನಿಮಗೆ 9 ಅಂತ ಕಾಣ್ತಾ ಇದೆ, ನನಗೆ 6 ಅಂತ ಕಾಣ್ತಾ ಇದೆ. ಆದ್ದರಿಂದ ಎಲ್ಲ ತತ್ವಶಾಸ್ತ್ರಿಗಳು ಕೂಡ ಹೀಗೆಯೇ ಅವರವ್ರಿಗೆ ಕಂಡದ್ದನ್ನು ಅವರವರು ಹೇಳ್ತಾರೆ. ಏನು ಇದು ನೋಡಿ, ಇದೇನಿದು? ನನಗೊಬ್ಬರು ಹಂಗೆ ಪ್ರಶ್ನೆ ಕೇಳಿದ್ರು. ಭಾಳ ದೊಡ್ಡ ವಿದ್ವಾಂಸರು ಅಂತ ಎಲ್ಲರೂ ಅವರನ್ನು ಗೌರವಿಸ್ತಾರೆ, ಆದರೆ ಅವ್ರ ಒಳಗಡೆಯಿಂದ ಅವರು ನಾಸ್ತಿಕರು. ಆದರೆ ಜನರಿಗಾಗಿ ಅವರು ಆಸ್ತಿಕರು. ಅವ್ರು ಕೇಳಿದ್ರು, ಈ 9, 6 ಏನಪ್ಪ ಇದು? ಒಂದೊಂದು ಮತದವರು ಒಂದೊಂದು ರೀತಿ ಕಾಣ್ತಾರೆ, ಏನಿದು? ಹಂಗಂದ್ರೆ ಆ ವಸ್ತುವಿಗೆ ಒಂದು ವಾಸ್ತವ ಆಯಾಮ ಅಂತ ಇಲ್ವೇ ಇಲ್ವಾ ಹಾಗಾದರೆ ನಿಮ್ಮ ಪ್ರಕಾರ ಅಂತ ಕೇಳಿದೆ ನಾನು. ಅದು ಬೇರೆ. ಈಗ ಹೇಳು, 6 9, ಈಚೆಯಿಂದ ನೋಡಿದ್ರೆ 9, ಆಚೆಯಿಂದ ನೋಡಿದ್ರೆ 6. ಅಷ್ಟೇ ತಾನೇ ಉತ್ತರ. ಸರಿಯಾದ ಕಡೆ ಆಮೇಲೆ ಇದು 6 9 ಅಂತ ತೀರ್ಮಾನ ಮಾಡಲಿಕ್ಕೆ ಪಕ್ಕದಲ್ಲಿ ನಂಬರ್ ಇರುತ್ತಲ್ಲ, ಅದು ನೋಡ್ಕೊಂಡು ಇದು 6 9 ಅಂತ ತೀರ್ಮಾನ ಮಾಡಬಹುದು. ಅದರಿಂದ ಈ ಜನರಲ್ ಲಾಜಿಕ್ಕನ್ನು ಇಟ್ಟುಕೊಂಡು ಎಲ್ಲರೂ ಒಂದೇ ಸಮಾನ ಅಂತ ಅನ್ಬೇಡಿ. ನೀವು ವಿಚಾರ ಮಾಡಬೇಕಾದ್ರೆ ಎಲ್ಲರನ್ನ ವಿಚಾರ ಮಾಡ್ತೇವೆ ಅಂತ ನೀವು ದುರಾಗ್ರಹ ಇರಬಾರ್ದು ಅನ್ನೋದು ಕರೆಕ್ಟೇ. ಆದರೆ ಎಲ್ಲರನ್ನು ಸಮಾನವಾಗಿ ಹೆಂಗೆ ಕಾಣೋದು ಅನ್ನೋದೇ ಪ್ರಶ್ನೆ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಯಾರು ಹೇಳ್ತಾರಲ್ಲ, ಅವರು ಯಾರೊಬ್ಬರೂ ಕೂಡ ಎಲ್ಲವೂ ಸಮಾನವಲ್ಲ ಅಂತ ಹೇಳುವ ಮಧ್ವರನ್ನು ಪೂರ್ತಿ ಓದಿಲ್ಲ. ಸಮಾನರಾಗಿ ಹೆಂಗೆ ಕಾಣೋದು? ಈಗ ಎಸ್ ಕೆ ರಾಮಚಂದ್ರರಾಗಿರ್ಬೋದು, ಗಣೇಶ್ ಆಗಿರ್ಬೋದು, ಅವರು ಮಧ್ವರದ್ದೆಲ್ಲ ಓದಿಲ್ಲ. ಗೊತ್ತಾಗತ್ತೆ ಅವರ ಮಾತುಗಳಲ್ಲಿ ಪೂರ್ತಿ ಓದಿಲ್ಲ ಅಂತ. ಆದರೆ ಜನ ಅವ್ರಿಗೆ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಮೆಜಾರಿಟಿ ವಿನ್ಸ್. ಜನ, ಹೆಚ್ಚಿನ ಜನ ಅವ್ರನ್ನ ಜ್ಞಾನಿಂದ ಗುರುತಿಸಿದ್ರೆ ಜ್ಞಾನಿ ಅಂತ ನಾವು ಗುರುತಿಸ್ಬೇಕಾ? ಅದೇ ರೋಗ ಸೋಷಿಯಲ್ ಮೀಡಿಯಾಗೂ ಇದೆ. ನೀವೊಂದು ವೆಬ್ಸೈಟ್ ಓಪನ್ ಮಾಡ್ಲಿಕ್ಕೆ ಹೋದರೆ ಜಾಸ್ತಿ ಜನ ಯಾವುದನ್ನು ಅಟೆಂಡ್ ಮಾಡಿದ್ದಾರೆ ಅಥವಾ ಯಾವುದನ್ನು ವಿಸಿಟ್ ಮಾಡಿದ್ದಾರೆ ಅದನ್ನೇ ತೋರಿಸುತ್ತದು ಮೊದಲು. ವಾಸ್ತವವಾಗಿರೋದು ಜನ ಕಡಿಮೆ ವಿಸಿಟ್ ಮಾಡಿರೋದನ್ನು ತೋರಿಸೋದಿಲ್ಲ, ನೀವು ಹುಡುಕ್ಬೇಕು. ಇದು ಸಮಸ್ಯೆ. ಅದರಿಂದಾಗಿ ಆ ತರಹದ ಕಲ್ಪನೆಯನ್ನು ಆಚಾರ್ಯರು ಪುಡಿ ಮಾಡ್ತಾರೆ. ಅಪರೋಕ್ಷ ವಿದೋ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇತ್. ಈ ಮೆಜಾರಿಟಿಯೇ ತೀರ್ಮಾನ ಆಗಿಬಿಟ್ರೆ ಭಾರಿ ಕಷ್ಟ.
ಅವ್ರಿಗದು ಗೊತ್ತಿಲ್ಲ ಅಂತಂದರೆ ಎಲ್ಲರೂ ಹೊಡಿಲಿಕ್ಕೆ ಬಂದ್ಬಿಡ್ತಾರೆ, ಹಂಗಿರುತ್ತೆ. ಅವ್ರಿಗಿಂತ ಹೆಚ್ಚು ಫಾಲೋಯರ್ ಪುನೀತ್ ರಾಜ್ಕುಮಾರ್ಗಿರುತ್ತೆ. ಪುನೀತ್ ರಾಜ್ಕುಮಾರ್ಗೆ ಗೀತಾ ಭಾಷ್ಯ ಗೊತ್ತಿಲ್ಲ ಅಂತ ಹೇಳಿ ನಾಳೆ ನನ್ನ ಮನೆ ಕಲ್ಬಿದ್ದಿರುತ್ತೆ. ಆ ಥರದ ಜಗತ್ತಿನಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಅದರಿಂದ ಬಹಳ ಜನ ಯಾರನ್ನ ಅನುಸರಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸದೇ ಇರೋದು ಉತ್ತಮ. ನಾವು ಸ್ವಂತವಾಗಿ ಯೋಚನೆ ಮಾಡೋದು ಅತ್ಯಂತ ಉತ್ತಮ. ಅಪರೋಕ್ಷ ವಿಧ, ಯಾವುದೇ ಒಂದು ವಸ್ತುವನ್ನು ನೇರವಾಗಿ ಕಂಡವನಿಗೆ ಮಿಥ್ಯಾದರ್ಶನವಾಗಲ್ಲ. ಅವರು ಕಾಣ್ತಾ ಇದ್ದಾರೆ, ಅದರಿಂದಾಗಿ ನಾವು ಅಂಬೇಡ್ಕರ್ನು ಬಹಳ ಪ್ರೀತಿಸುತ್ತೇವೆ. ಅಂಬೇಡ್ಕರ್ ಗೀತೆಯನ್ನು ಅಸಂಗತ ಅಂತ ಹೇಳಿದ್ದಾರೆ, ಮುಗಿದೋಯ್ತು. ಅದರಿಂದಾಗಿ ಗೀತೆ ಅಸಂಗತ. ಗೀತೆ ಭಾರತದ ಪರಮೋಚ್ಚ ಗ್ರಂಥ. ಯಾಕೆ? ವಿವೇಕಾನಂದರು ಹೇಳಿದ್ದಾರೆ, ಆದ್ದರಿಂದಾಗಿ ಅದನ್ನು ನಾವು ಗೌರವಿಸ್ತೇವೆ. ಇದು ಅಸಂಗತ. ಅಪರೋಕ್ಷ ವಿಧ, ಅಪರೋಕ್ಷ ಪ್ರತ್ಯಕ್ಷವಾಗಿ ನೋಡಿದವನಿಗೆ ಮಿಥ್ಯಾದರ್ಶನವಾಗಲ್ಲ. ಸರ್ವ ಅಪರೋಕ್ಷವನ್ನು ತಿಳಿದವ, ಎಲ್ಲವನ್ನ ನೇರವಾಗಿ ಕಂಡವ ವಿಷ್ಣು. ಅದರಿಂದಾಗಿ ಅವನು ಜಗತ್ತನ್ನು ನೋಡ್ತಾ ಇದ್ದಾನೆ. ಆ ಜಗತ್ತಿನ ಬಗೆಗಿನ ಅರಿವು ಮಿಥ್ಯಾ ಅಲ್ಲ. ಸರ್ವಾಪರೋಕ್ಷ ವಿದ್ವಿಷ್ಣು ತತ್. ಆ ಕಾರಣದಿಂದ ವಿಶ್ವದೃಕ್ ನಮೃಷ, ವಿಶ್ವದ ದರ್ಶನ ಏನಿದೆ ಅದು ಮಿಥ್ಯೆಯಲ್ಲ. ಯದಿಚ ಏಕಮೇವ ಬ್ರಹ್ಮ ಉಪಾಧಿಭೇದಾತ್ ಸಂಸರತಿ ಮುಚ್ಯತೆ ಚ ತದಾ ಸಂಸಾರಿಣಾಂ ಸರ್ವದಾ ವಿದ್ಯಮಾನತ್ವಾತ್ ಸರ್ವದಾ ಸಂಸಾರಿಯೇವ ಬ್ರಹ್ಮ. ಒಂದೊಮ್ಮೆ ಒಂದೇ ಬ್ರಹ್ಮ ಬೇರೆ ಬೇರೆ ಉಪಾಧಿಗಳಲ್ಲಿ ಸಂಸಾರ ಮಾಡುತ್ತೆ, ಅದೇ ಮುಕ್ತಿಯನ್ನು ಹೊಂದತ್ತೆ ಅಂದರೆ ಸಂಸಾರಿಗಳು ಯಾವಾಗಲೂ ಇರ್ತಾರೆ. ಅದರಿಂದಾಗಿ ಬ್ರಹ್ಮನಿಗೆ ಮುಕ್ತಿಯೇ ಇಲ್ಲ. ಎಲ್ಲ ಒಂದೇ ಅಲ್ಲ ಅಂತ ಹೇಳಿದವರನ್ನು ಬೈತಾರಲ್ಲ, ಎಲ್ಲವೂ ಬ್ರಹ್ಮ, ಬ್ರಹ್ಮ ಎಲ್ಲವೂ ಆಗಿದೆ, ಆ ಬ್ರಹ್ಮನೇ ನಾನು ನೀನು, ಎಲ್ಲರೂ ಬ್ರಹ್ಮರೇ, ಇದು ಸರಿ ಇದು ತಪ್ಪು ಅಂತ ಯಾರು ಹೇಳ್ತಾರಲ್ಲ ಅವ್ರನ್ನ ಬೈತಾರೆ. ವಿಶಾಲ ದೃಷ್ಟಿಯೇ ಇಲ್ಲ ನಿನಗೆ, ಎಲ್ಲ ಒಂದು ಅಂತ ಹೇಳುವವ್ರನ್ನ ಬೈಯೋದಾ? ಯಾರಿಗೆ ಬೈಯೋದು? ಅಭಿನ್ನ ಅಂತ. ನೀವು ನಾವೇ, ನಿಮ್ಮ ಮೆಚುರಿಟಿ ಇದ್ದರೆ ಏನು ಮಾಡ್ಬೇಕು ಗೊತ್ತಾ? ನೀವು ಅಯ್ಯೋ ನಮ್ಮದೇ ಒಂದು ತುಂಡು ಹೇಳ್ತಾ ಇದೆ, ನಮ್ಮ ಇನ್ನೊಂದು ತುಂಡನ್ನು ಬೈತಾ ಇದೆ ಅಂತ ಸುಮ್ಮನೆ ಇರಬೇಕು. ಆ ಮೆಚುರಿಟಿ ಇಲ್ಲ ಅಂದರೆ ಇದ್ದೇನು ಪ್ರಯೋಜನ? ಹಾಗಾದ್ರೆ ಏನು? ನಾವು ಅವರ ಮತವನ್ನು ಅನುಸರಿಸಿದ್ದೇವೆ, ನಾವು ಮೂರ್ಖರು ಅಂತ ಆಗಬಾರ್ದು. ನಮ್ಮನ್ನು ಮೂರ್ಖರು ಅಂತ ಬೈತಾ ಇದ್ದಾರೆ, ನಿಮಗೆ ಸಿಟ್ಟು ಅವ್ರನ್ನ ಬೈದರೆ ಅಲ್ವಾ? ಅಲ್ಲಿ ತಾರತಮ್ಯವನ್ನು ಒಪ್ಕೊಂಡ ಹಾಗಾಯ್ತು. ಯಾಕೆ ಅಂದರೆ ಬೈಯುವವನು ಅಜ್ಞಾನಿ, ಬಯಸಿಕೊಂಡವನು ಜ್ಞಾನಿ. ಅದನ್ನು ಸಮರ್ಥನೆ ಮಾಡಿಕೊಳ್ಳತಾ ಇರೋ ನಾವೆಲ್ಲ ಉತ್ಕಟವಾಗಿ ಒಬ್ರಿಗಾಗಿ ಹೋರಾಡ್ತಾ ಇದ್ದೇವೆ. ಈ ರೀತಿ ಬೈಫರ್ಕೆಟ್ ಮಾಡ್ಕೊಂಡು ತಾನೇ ನೀವು ಹೊರಟಿರೋದು. ಅಲ್ಲಿಗೆ ನಮ್ಮದೇ ಸತ್ಯ ಅಂತ ಆಯಿತು, ಎಲ್ಲವೂ ಭಿನ್ನ ಭಿನ್ನ ಅಂತ ಹೇಳುವವರದೇ ಸತ್ಯ ಆಯಿತು. ಇಲ್ಲಿ ಬಂದು ನಿಲ್ಬೇಕಾಗತ್ತೆ. ಆದ್ದರಿಂದ ಯದಿಚ ಏಕಮೇವ ಬ್ರಹ್ಮ ಯಾವಾಗಲೂ ಸಂಸಾರಿಗಳು ಯಾವಾಗಲೂ ಇರ್ತಾರೆ, ಬ್ರಹ್ಮ ಯಾವಾಗಲೂ ಸಂಸಾರಿಯಾಗಿರ್ಬೇಕಾಗತ್ತೆ. ಯಾಕೆಂದರೆ ಇವನು ಬಿಡುಗಡೆಗೊಂಡ, ಈ ಜೀವ ಬಿಡುಗಡೆಗೊಂಡ. ಆದರೆ ಇವನು ಬಿಡುಗಡೆಗೊಂಡ ಮೇಲೂ ಕೂಡ ನೋಡಿ ಹೇಳ್ತೇವಲ್ಲ, ಯಾರು ಸತ್ರು ಜಗತ್ತು ನಿಲ್ಲಲ್ಲ, ನಾವಿರಲ್ಲ ಅಷ್ಟೇ. ನಾವಿಲ್ಲದೆ ಹೋದರೂ ಜಗತ್ತು ಮುಂದುವರಿಯುತ್ತೆ ಅಂತ ಹೇಳ್ತೇವ ಇಲ್ವಾ? ಅದೇ ರೀತಿ ಮುಕ್ತನಿಗೂ ಆಗಬೇಕಲ್ವಾ? ಇವನು ಮುಕ್ತನಾದ, ಸಂಸಾರಿಗಳಿದ್ದೇ ಇರ್ತಾರೆ. ಈಗ ದೇವರೇ ಸಂಸಾರಿ ಆಗಿಬಿಟ್ರೆ, ಬ್ರಹ್ಮನೇ ಸಂಸಾರಿ ಆಗಿಬಿಟ್ರೆ ಮುಕ್ತರು ಯಾವಾಗಲೂ ಇರ್ತಾರೆ, ಸಂಸಾರಿಯೂ ಯಾವಾಗಲೂ ಇರ್ತಾನೆ. ಅಂದರೆ ದೇವರಿಗೆ ಅವನ ಕೈ ಸುಖವಾದ ಮೆತ್ತನೆಯ ಹಾಸಿಗೆ ಮೇಲೆ ಒಂದು ಕೈ ಇದ್ದರೆ ಇನ್ನೊಂದು ಬೆರಳು
ಅದನ್ನು ಚಿಮಟ ಹಿಡ್ಕೊಂಡು ಕತ್ತರಿಸ್ತಾ ಇರ್ತಾರೆ ಯಾರೋ ಒಬ್ಬರು. ಒಂದೇ ಬ್ರಹ್ಮ, ಸಂಸಾರಿ ಅದೇ ಬ್ರಹ್ಮ, ಮುಕ್ತನೂ ಅದೇ ಬ್ರಹ್ಮ. ವಾಸ್ಯೈಕಂ ತಕ್ಷತೋ ಬಾಹುಂ ಚಂದನೇನೈಕ ಮುಕ್ಷತಃ ನಾಕಲ್ಯಾಣಂ ನಕಲ್ಯಾಣಂ ಅಂತ ಪಾಂಡು ಹೇಳಿದ ಹಾಗೆ ಒಬ್ಬ ದೊಡ್ಡ ಗರಗಸ, ವಾಸ್ಯ ಅಂದರೆ ಗರಗಸ ಅಂತ, ಅಥವಾ ವಾಸಿ ಅಂದರೆ ಗರಗಸ. ವಾಸ್ಯ ಏಕಂ ತಕ್ಷತೋ ಬಾಹುಂ, ಒಬ್ಬ ಒಂದು ಭುಜವನ್ನು ಗರಗಸದಿಂದ ಕತ್ತರಿಸ್ತಾ ಇದ್ದಾನೆ, ಇನ್ನೊಂದು ಭುಜವನ್ನು ಇನ್ನೊಬ್ಬ ಗಂಧ, ಒಳ್ಳೆ ಚಂದ ಗಂಧ ಮಾಡಿ ಮೆತ್ತನೆಯ ಹಾಸಿಗೆ ಮೇಲೆ ಇಟ್ಟಿದ್ದಾನೆ. ಅದನ್ನು ಯಾವುದನ್ನು ಒಪ್ಕೊಳ್ತೀರ ನೀವು? ಅದೇ ರೀತಿ ಬ್ರಹ್ಮರೆಲ್ಲರೂ ಕೂಡ, ಎಲ್ಲರೂ ಬ್ರಹ್ಮ ಅಂತಂದರೆ ಬ್ರಹ್ಮ ಮುಕ್ತನಾಗಿರುವ ಬ್ರಹ್ಮ ಒಬ್ಬ ಇದ್ದಾನೆ. ಅವನಿಗೆ ಚಂದನದಿಂದ ಇದು ಮಾಡಿ ಮೆತ್ತನೆಯ ಹಾಸಿಗೆ ಮೇಲಿಟ್ಟಾಗೆ ಆ ಕೈನ. ಇನ್ನೊಂದು ಇಲ್ಲಿದೆ, ಚೆನ್ನಾಗಿ ತಿರುಗುತ್ತಾ ಇರ್ತಾರೆ. ಆ ತರಹ ಆಗಬೇಕಾಗತ್ತೆ. ಕಟಿಂಗ್ ಪ್ಲೇಯರಿಂದ ತಿರುಗುತ್ತಾ ಇರ್ತಾರೆ ಕೈ ಬೆರಳನ್ನು. ಬ್ರಹ್ಮನಿಗೆ ಮುಕ್ತಿ ಇಲ್ವೇ ಇಲ್ಲ. ಹಾಗಾದರೆ ಹಾಗೆ ಮುಕ್ತನಾದರೂ ಹೀಗೆ ಬದ್ಧ, ಹೀಗೆ ಬದ್ಧನಾದರೂ ಹಾಗೆ ಮುಕ್ತ ಒಪ್ಕೊಳ್ಬೇಕಾಗತ್ತೆ. ಅವನೇನು ನಮ್ಗೆ ಅನುಗ್ರಹ ಮಾಡೋದು? ಅತಸ್ತದ್ಭಾವೋಪಿ ನ ಮುಕ್ತಿ. ಅದರಿಂದ ಬ್ರಹ್ಮಭಾವ ಅನ್ನೋದು ಮುಕ್ತಿ ಅಲ್ಲ. ಸರ್ವದಾ ಉಪಾಧಿ ಸಂಬದ್ಧತ್ವಾತ್ ತಸ್ಯ, ಯಾವಾಗಲೂ ಉಪಾಧಿ ಗಂಟುಕೊಂಡೇ ಇರ್ತಾನೆ. ನಚ ಶುದ್ಧಸ್ಯ ನೋಪಾಧಿ ಸಂಬಂಧ ಇತಿ ವಾಚ್ಯಂ. ಅಲ್ಲ, ಶುದ್ಧ ಬ್ರಹ್ಮನಿಗೆ ಉಪಾಧಿ ಸಂಬಂಧ ಇಲ್ಲ ಅಂತಂದರೆ ಶುದ್ಧ ಬ್ರಹ್ಮನಿಗೆ ಉಪಾಧಿ ಸಂಬಂಧ ಇಲ್ಲ. ಆದರೆ ಅವನಿಗೆ ಉಪಾಧಿ ಸಂಬಂಧಕ್ಕೆ ಏನೋ ಒಂದು ಇದೆಯಲ್ಲ, ಆ ಸಂಬಂಧಕ್ಕೆ ಕಲ್ಪನೆ ಮಾಡ್ಕೊಂಡು ಅನವಸ್ಥಾ ಪ್ರಸಂಗಾತ್. ಮೂಲಭೂತವಾಗಿ ಮಣಿಮಂಜರಿ ಹೇಳಿದ್ದೇನು? ಬಹಳ ಜನರಿಗೆ ಏನು ಕಲ್ಪನೆ ಇದೆ ಅಂದರೆ, ಮಣಿಮಂಜರಿ ಅಂದರೆ ಆದಿಯಿಂದ ಅಂತ್ಯದವರೆಗೂ ಶಂಕರರನ್ನು ಬೈತಾ ಇರುವ ಗ್ರಂಥ ಅಂತ ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಮೂಡಿಸಿದ್ದು ನಮ್ಮ ಶತಾವಧಾನಿಗಳು, ಸ್ಪಿರಿಚುವಲ್ ಪೋರ್ನೋಗ್ರಫಿ ಅಂತನ್ನುವ ಕಟು ಶಬ್ದದಿಂದ. ವಾಸ್ತವಿಕವಾಗಿ ಮಣಿಮಂಜರಿಯಲ್ಲಿ ಏನಿದೆ ಅಂತ ಸ್ಪಷ್ಟ ಹೇಳಬೇಕಿತ್ತವು. ಯಾಕೆಂದರೆ ನಮ್ಮದು ಬೇರೆಯವರಿಂದಲೇ ನಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವ ಚಟ. ಯಾರೂ ಮಣಿಮಂಜರಿ ಓದಲ್ಲ. ಎಷ್ಟೋ ಜನ ಮಾಧ್ವರಿಗೂ ಗೊತ್ತಿಲ್ಲ ಮಣಿಮಂಜರಿಯಲ್ಲಿ ಏನಿದೆ ಅಂತ. ಮಣಿಮಂಜರಿಯಲ್ಲಿ ಮೊದಲ 2 ಸರ್ಗ ರಾಮನ್ನ ಕುರಿತಾದ ಕಥೆ, ನಂತರದ 2 ಸರ್ಗ ಕೃಷ್ಣನನ್ನ ಕುರಿತಾದ ಕಥೆ. ರಾಮ ಹಾಗೂ ಕೃಷ್ಣರ ಅವತಾರಗಳ ನಡುವೆ ಜ್ಞಾನವಾಹಕ ಯಾರು? ಹನುಮಂತ. ಸನಕಾದಿಗಳನ್ನು ಶಿಕ್ಷಿಸಿ ಈ ರೀತಿ ಶಾಸ್ತ್ರ ಇದೆ ಅಂತ ಹೇಳಿದ ಅಂತ. ಅದು ಮಿಸ್ಸಿಂಗ್ ಲಿಂಕ್. ರಾಮನ ಕಾಲಕ್ಕೂ ಕೃಷ್ಣನ ಕಾಲಕ್ಕೂ ಲಿಂಕ್ ಯಾರು ಅಂತಂದರೆ ಮುಖ್ಯ ಪ್ರಾಣನಿಂದ ಶಿಕ್ಷಿತರಾದ ಸನಕಾದಿಗಳು. ಕೃಷ್ಣನ ಕಾಲ ಭೀಮಸೇನ ಏನು ಮಾಡಿದ್ದ? ಆವಾಗ ಅವನೇನು ಮಾಡಿದ? ದುರ್ವಾಸರೇ ಮೊದಲಾದವರಿಗೆ ಶಿಕ್ಷಣ ಕೊಟ್ಟು ಅವರ ಪರಂಪರೆ ಬೆಳೆದು ಈ ಜಗತ್ತಿನ ಜ್ಞಾನದ ದಿಕ್ಕನ್ನು ನಿರ್ಣಯ ಮಾಡುವ ಹಾಗೆ ಮಾಡಿದ್ರು. ನೀವು ಆಮೇಲೆ ಶಂಕರರು ಬರೋದಕ್ಕಿಂತ ಮುಂಚೆ ಬುದ್ಧ ಬಂದ ಮೇಲೆ ಏನಾಯಿತು ಅಂತ ಹೇಳ್ತಾರೆ. ಶಂಕರರು ಬಂದ ಮೇಲೆ ಅಂತ ಇರೋದು ಸ್ವಲ್ಪ 7ನೇ ಸರ್ಗ, ಸ್ವಲ್ಪ 7ನೇ ಸರ್ಗದಲ್ಲಿದೆ ಅಷ್ಟೇ ಇರೋದು. 8ನೇ ಸರ್ಗದಲ್ಲಿ ಶಂಕರರ ನಂತರ ಒಂದು ಪರಂಪರೆಯವರು ಹೆಂಗೆ ಕಷ್ಟಪಟ್ಟರು ಅಂತ ಹೇಳಿ ಇದೆ. ಮೊದಲಿದ್ದವರು ಇಷ್ಟೇ ಇರೋದು. ಅಚ್ಯುತ ಪ್ರಜ್ಞರವರೆಗೆ ಬರುತ್ತೆ, ಅಷ್ಟೇ ಇರೋದು. ಅದು ವಾಯುಸ್ತುತಿಯಲ್ಲಿ
ಅಬ್ಬಬ್ಬ ಅಂದರೆ ಒಂದು ಶ್ಲೋಕವೋ 2 ಶ್ಲೋಕದಲ್ಲಿಯೋ ಇದೆ ಅಷ್ಟೇ. ಇಡೀ ವಾಯುಸ್ತುತಿ ಅದನ್ನು ಇಟ್ಕೊಂಡಿರೋದಲ್ಲ. ಇದು ಯಾರಿಗೆ ಹೇಳೋದು? ಕೇಳಲಿಕ್ಕೆ ತಯಾರಿಲ್ಲ ಯಾರು ಕೂಡ. ಎಲ್ಲ ಅವರವ್ರದೇ ಅಭಿಪ್ರಾಯ. ಒಂದು ಮಾತ್ರ ಸತ್ಯ, ಮಾತನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದವನು ಆಡಬಾರದು. ಒಂದು ಮಾತು ಆಡಿದ ಅಂದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಮರ್ಥನಿರಬೇಕು ಅವನು. ನಾನೀಗ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನು ಹೇಳ್ತೇನೆ ಒಂದು ಮಾತನ್ನು, ಅದನ್ನು ಹೇಳ್ತೇನೆ ಅಂದರೆ ಅದು ಸತ್ಯವೋ ಮಿಥ್ಯವೋ ಬೇರೆ, ಅದನ್ನು ಸಮರ್ಥನೆ ಮಾಡಿಕೊಳ್ಳೋ ಶಕ್ತಿ ಇರಬೇಕು. ಆಗ ಮಾತ್ರ ಹೇಳಬೇಕು. ಇಲ್ಲ ಅಂದ್ರಲ್ಲ, ನಾವು ಅದನ್ನು ತಪ್ಪಿದ್ದೇವೆ. ಆಮೇಲೆ ಸ್ವಲ್ಪ ಓವರು ಮಾಡಿದ್ರು ನಮ್ಮಲ್ಲಿ. ಅದು ಇದರಿಂದಾಗ ಏನಾಯಿತು, ನಾರಾಯಣ ಪಂಡಿತಾಚಾರ್ಯರ ಉಳಿದ ಗ್ರಂಥಗಳನ್ನಂತೂ ಚಿಂತನೆಯೇ ಇಲ್ಲ, ಚಿಂತನೆಯೇ ಇಲ್ಲ. ಇದೆಲ್ಲ ಸಮಸ್ಯೆಗಳು. ಅದರಿಂದಾಗಿ ಈ ವಾದವನ್ನು ಒಪ್ಪಿಕೊಂಡ್ರೆ ಏನು ಮಾಡೋದು? ಇವಾಗ ಎಲ್ಲರಿಗೂ ಅನುಯಾಯಿಗಳಿದ್ದಾರೆ. ಆ ಅನುಯಾಯಿಗಳಿಗೇನು ಬೇಕಿಲ್ಲ, ತಾಳ್ಮೆಯಿಂದ ವಿಚಾರ ಮಾಡೋದು ಇಲ್ಲ. ಮೊನ್ನೆ ಯಾರೋ ಒಬ್ಬರು ವಿಠ್ಠಲ ಟೊಂಕದ ಮೇಲೆ ಕೈ ಇಟ್ಕೊಂಡಿದ್ದಾನೆ, ಚಕ್ರಶಂಖ ಇಲ್ವಲ್ಲ ಅಂತಂದರೆ ಅದನ್ನು ಭಕ್ತರ ಮನೆಯಲ್ಲಿ ಬಿಟ್ಟಿದ್ದಾನೆ ಅಂದ್ಬಿಟ್ರು. ವಾಸ್ತವಿಕವಾಗಿ ಪಂಡ್ರಾಪುರದ ವಿಠ್ಠಲ ಶಂಖ ಇಟ್ಕೊಂಡೇನೋ ಇದ್ದಾನೆ. ಪಾಪ ಆ ಡೈಲಾಗ್ ಹೇಳಿದವರು ಒಳಗಡೆ ಹೋಗಿ ನೋಡಲಿಕ್ಕೆ ಇಲ್ಲಂತೆ, ದೂರದಿಂದ ನೋಡೋದು, ಅಲ್ಲಿ ಒಳಗಡೆ ಹೋಗಲ್ಲ ಅವರು. ದೂರದಿಂದ ನೋಡಿ ಪ್ರಾಕಾರ ಪ್ರದಕ್ಷಿಣೆ ಹಾಕಿ ಬಂದ್ಬಿಡೋದು, ಒಳಗಡೆ ಹೋಗಲ್ಲ. ಯಾಕೆಂದರೆ ಅವ್ರದ್ದೇ ಏನೇನೋ ಅಟ್ಲೀಸ್ಟ್ ಫೋಟೋ ನೋಡಿ ಆದರೂ ಹೇಳಬಾರ್ದಾ? ಸಭೆನಲ್ಲಿ ಹೇಳಿಬಿಟ್ರು. ಅವರು ಎಲ್ಲವನ್ನೂ ಬಲ್ಲವರು ಅಂತ ಅವರ ಕಡೆಯವರಿಗೆ. ಇನ್ಯಾರೋ ಆಕ್ಷೇಪ ಮಾಡಿದ್ರು, ಅದು ಹೆಂಗೆ ಹೇಳಿದ್ರಿ ಅಂತ ಅವ್ರ ಮೇಲೆ ಮುಗಿ ಬಿದ್ದಿದ್ದಾರೆ. ಈಗ ವಾಸ್ತವಿಕವಾಗಿ ಆ ಥರ ಉತ್ಪ್ರೇಕ್ಷೆಗಳನ್ನು ಮಾಡಲಿಕ್ಕೆ ಹೋಗಬಾರದು. ನಮ್ಮ ಮಠದಲ್ಲಿರುವ ವಿಠ್ಠಲನಿಗೆ ಟೊಂಕದ ಮೇಲೆ ಕೈ ಇಟ್ಟಿದ್ದಾನೆ, ಚಕ್ರಶಂಕ ಇಲ್ಲ ಅಂದ್ಬಿಡ್ಬೇಕಷ್ಟೇ. ಅವರು ಬೇರೆ ಹೇಳಬಾರ್ದು, ಪಂಡರಾಪುರದ ಬಗ್ಗೆ ಮಾತಾಡಬಾರ್ದು. ಆದರೆ ಎಂತ ಮಾಡೋದು? ಅವ್ರ ಅನುಯಾಯಿಗಳು ಬೇರೆ ಕೇಳೋದಿಲ್ಲ. ಅವ್ರನ್ನ ಹೆಂಗೆ ನೀವು ಅಂದ್ಬಿಟ್ರಿ, ಅವ್ರನ್ನ ಅನ್ನೋ ಯೋಗ್ಯತೆ ಏನಿದೆ ನಿಮಗೆ ಅಂತ ಕೇಳ್ತಾರೆ. ಅಲ್ಲಿ ವಿಷಯ ತಪ್ಪಾ ಸರಿಯಾ ಅಷ್ಟೇ, ಅದ್ರ ಮೇಲೇ ಯೋಗ್ಯತೆ ತೀರ್ಮಾನ ಆಗೋದು. ಅದರಿಂದಾಗಿ ಆ ಗ್ರಂಥವನ್ನು ಇಟ್ಕೊಂಡು ಚಿಂತನೆ ಮಾಡಬೇಕು. ಅದಲ್ಲದೆ ಬೇರೆ ದಾರಿಯೇ ಇಲ್ಲ. ನೀವು ಏನೇ ಹೊರಗಡೆ ಹೇಳಿದ್ರು, ಅವ್ರು ಹೀಗಂದ್ರಂತೆ, ಇಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ, ಅವೆಲ್ಲ ಬಿಟ್ಬಿಡಿ. ಗ್ರಂಥಕ್ಕೆ ಬನ್ನಿ, ಮಾತನಾಡಿ, ಅಲ್ಲಿಗೆ ಬರಬೇಕು. ನಚ ತೇನೈವ ಸಂಬಂಧೇನ ಸಂಬದ್ಧಸ್ಯ ಆತ್ಮಾಶ್ರಯ ಪ್ರಸಂಗ. ಈ ಸಂಬಂಧ ದೇವರಿಗೆ ಹೇಗೆ ಕೂಡುತ್ತೆ? ಒಂದು ತಮಾಷೆ ಮಾಡಬೇಕಲ್ಲ. ಉಪಾಧಿ ಸಂಬಂಧ ದೇವರಿಗೆ ಬ್ರಹ್ಮನಿಗೆ ಹೇಗೆ? ನೀವು ಕೇಳಿರಬಹುದು, ಗೊಂದಾವಲೇಕರ್ ಮಹಾರಾಜರು ಅಂತ. ಅವರು ರಾಮನಾಮ ಜಪ ಏನು, ಅವ್ರನ್ನ ಹನುಮಂತನ ಅವತಾರ ಅಂತ ಅವ್ರ ಕಡೆಯವ್ರು ನಂಬ್ತಾರೆ. ಆದರೆ ರಾಮಾಯಣ ಅದರ ಸೂಕ್ಷ್ಮ ಸಂಗತಿಗಳೇ ಐಡಿಯಾ ಇಲ್ಲ ಅವ್ರಿಗೆ. ಇರಲಿ, ಮರೆತೋಗಿದ್ರೆ ಕಷ್ಟ. ಆದರೆ ರಾಮನಾಮ ಜಪದಲ್ಲಿ ಅವರು ದುರಂಧರ, ಸಜ್ಜನ, ಬಹಳ ಸಜ್ಜನ. ದೇವರನ್ನು ಹೇಗೆ ಅನನ್ಯವಾಗಿ ನಂಬಬೇಕು ಅಂತ ತೋರಿಸಿಕೊಟ್ಟವರು ಸಜ್ಜನ. ಆದರೆ ಪರಂಪರಾಗತವಾಗಿ ಬಂದದ್ದು ಏನಿದೆ, ವಾರಕರಿ ಸಂಪ್ರದಾಯದವರು, ಪಂಡ್ರಾಪುರದ ವಾರಕರಿ ಸಂಪ್ರದಾಯದವರು. ನಾಮಸ್ಮರಣೆಯೇ ಮಿಗಿಲು. ಸಮಸ್ಯೆ ಏನು ಗೊತ್ತಾ? ಅವರು 12 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಬೇಕು ಅಂತ ಅದೊಂದು ವ್ರತ. ಅವರು ಒಬ್ಬರು ವಿದ್ವಾಂಸರು ಬಂದು ಚರ್ಚೆ ಮಾಡ್ತಾಯಿದ್ರು, ಸಂಸ್ಕೃತದವರು. ಈ ಸಂಸ್ಕೃತದವರಿಗೆ ಅದೊಂದು ಸಮಸ್ಯೆ, ತರ್ಕಶಾಸ್ತ್ರದ ಪರಿಭಾಷೆ ಇಟ್ಕೊಂಡ್ರೆ ಮಾತ್ರ ಅವರಿಗೆ ಗೊತ್ತಾಗೋದು. ಶುದ್ಧ ಬ್ರಹ್ಮನಿಗೂ ಉಪಾಧಿಗೂ
ಏನು ಸಂಬಂಧ? ಇಲ್ಲ, ನೀವು ಬಂದಿದ್ದೇ ತಡವಾಗಿ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 10 ಗಂಟೆಗೆ, ನೀವು ಬಂದಿದ್ದು 11:45ಗೆ, ಇನ್ನು ಬೇಗದಲ್ಲಿಯೇ ನಾವು ಹೋಗಬೇಕು, ಎಲ್ಲರಿಗೂ ಊಟ ಆದಮೇಲೆ ಮಾತಾಡೋಣ. ಅದೆಂಗಾಗ್ತದೆ? ವಾಕ್ಯಾರ್ಥ ಆಗದೆ ಊಟ ಏನು? ಅವ್ರು ಯಾವುದೋ ಶಾಸ್ತ್ರಿಗಳು. ಉಪಾಧಿಗೂ ಬ್ರಹ್ಮನಿಗೂ ಏನು ಸಂಬಂಧ? ಹೆಂಗೆ ಕೂಡ್ತದೆ? ಇವರು ಅನಿವಾರ್ಯ ಎದ್ದೋಗ್ಬೇಕು, ಇವ್ರದ್ದು ವ್ರತ, ಎಲ್ಲರಿಗೂ 12:30 ಅಷ್ಟೊತ್ತು ಊಟಕ್ಕೆ ಹಾಕಬೇಕು ಅಂತ. ಇವರು ಈಗ ಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಆಯಿತು, ಇಲ್ಲ ಅಂದರೆ 12:30 ಆಗಲ್ಲ. ಪಂಡಿತರಿಗೂ, ಅಂದರೆ ಪಂಡಿತರಾದ ತಮಗೂ ತಮ್ಮ 3ನೇ ಹೆಂಡತಿಗೂ ಏನು ಸಂಬಂಧವೋ ಅದೇ ಸಂಬಂಧ ಅಂದ್ರಂತವ್ರು. ಆಮೇಲೆ ಮತ್ತೆ ಮಾತನಾಡಲಿಲ್ಲಂತ. ಮಿಥ್ಯೋಪಾಧಿ ಬ್ರಹ್ಮ ಏನು ಸಂಬಂಧ? ನಮಗೆ ಆ ತರಹದ ಅರ್ಜೆನ್ಸಿ ಏನಿಲ್ಲ, ಇನ್ನೊಂದು 5 ನಿಮಿಷ ಇದೆ, ಹೀಗಾಗಿ ಮಾತನಾಡ್ಬೋದು. ಏನು ಸಂಬಂಧ? ಯಾವ ಸಂಬಂಧವೂ ಇಲ್ಲ ವಾಸ್ತವಿಕವಾಗಿ. ಆ ಸಂಬಂಧ ಹೇಗೆ ಹೇಳ್ತೀರಾ? ಬ್ರಹ್ಮನಿಗೂ ಉಪಾಧಿಗೂ ಸಂಬಂಧ ಹೇಳಿದರೆ ಅವನು ಸಂಸಾರಿಯಾಗಿಯೇ ಇರ್ತಾನೆ, ಆ ಸಂಬಂಧ ಯಾವಾಗಲೂ ಇರುತ್ತೆ. ಇಲ್ಲ ಅಂದರೆ ಅಜ್ಞಾನ ಯಾರಿಗೆ? ಅಜ್ಞಾನ ಹೇಗೆ? ಬ್ರಹ್ಮನಿಗೆ ಅಜ್ಞಾನ ಹೇಗೆ? ಈ 2 ಪ್ರಶ್ನೆ ಬಿಡದೆ ಕಾಣುತ್ತೆ. ಆದ್ದರಿಂದ ಉಪಾಧಿಗೂ ಬ್ರಹ್ಮನಿಗೂ ಸಂಬಂಧವಿಲ್ಲ. ಸಂಬಂಧವಿಲ್ಲ ಅಂದರೆ ಎಲ್ಲ ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆ. ಬ್ರಹ್ಮ ಬೇರೆ, ಜೀವ ಬೇರೆ. ಬ್ರಹ್ಮನ ಅನುಗ್ರಹದಿಂದ ಜೀವ ಮುಕ್ತಿಯನ್ನು ಪಡಿಬೇಕು. ಇದೇ ಪರಮಾರ್ಥ ಅಂತ ಹೇಳ್ತಾರೆ. ಇತಶ್ಚ ಮಿಥ್ಯೋಪಾಧಿರ್ನ ಯುಜ್ಯತೆ. ಈ ಕಾರಣದಿಂದಲೂ ಮಿಥ್ಯೋಪಾಧಿ ಕೂಡಲ್ಲ. ನೆಕ್ಸ್ಟು ಉಪಾಧಿ ಮಿಥ್ಯ, ಸತ್ಯ ಅಂತ ಹೇಳಿಕ್ಕೆ ಬರಲ್ವಾ? ಉಪಾಧಿ ಅಂದರೆ ಏನು ಗೊತ್ತಾ? 3 ಅರ್ಥ ಇದೆ ಉಪಾಧಿ ಅನ್ನೋದಕ್ಕೆ. ಹೋದ ಬಾರಿ ಹೇಳಿದ್ದೆ, ಆದರೂ ಇನ್ನೊಮ್ಮೆ ಹೇಳ್ತೇನೆ. ಉಪಾಧಿ ಅಂದರೆ 3 ಅರ್ಥ. ಒಂದು, ಸೂಪರ್ ಇಂಪೋಸರ್, ತನ್ನದನ್ನು ಇಂಪೋಸ್ ಮಾಡು, ತನ್ನ ಗುಣವನ್ನು ಏನು ಇಂಪೋಸ್ ಮಾಡುತ್ತೆ ಅದು ಉಪಾಧಿ. ತನ್ನ ಗುಣವನ್ನು ಏನು ಇಂಪೋಸ್ ಮಾಡುತ್ತೆ ಅದು ಉಪಾಧಿಯೇ. ಎರಡನೆಯದ್ದು ಉಪಾಧಿ ಅಂತಂದರೆ ವಿಭಾಜಕ, ರೆಕಗ್ನೈಸರ್ ಅಂತ ಬೇಕಾದರೆ ಹೇಳಿ. ಒಂದು ಗೋಲ ಇದೆ, ಸರ್ಕಲ್ನ ಮಧ್ಯೆ ಒಂದು ಪರ್ಫೆಕ್ಟಾಗಿ ಗೀಟ್ ಎಳೆದ್ರಿ. ಆ ಎಳೆದ ಗೀಟ್ ಇದೆಯಲ್ಲ ಅದು ಉಪಾಧಿ. ಅಲ್ಲಿ ತನಕ ಎಡಬಲ ನಮಗೆ ಗೊತ್ತಿರಲಿಲ್ಲ, ಇದು ಹಾಕಿದ ಮೇಲೆ ಎಡಬಲ ಗೊತ್ತಾಯಿತು. ಇದು ಒಂದು ಉಪಾಧಿ. ಇನ್ನೊಂದು ಉಪಾಧಿ ಅಂತ ಹೇಳಿದರೆ ಅವ್ರದ್ದೇ ಆದ ಟೆಕ್ನಿಕಲ್ ಟರ್ಮು. ಅದಿರೋದ್ರಿಂದ ಅಜ್ಞಾನ ಮೂಡುತ್ತೆ, ಅದಿಲ್ಲದೆ ಇರೋದ್ರಿಂದ ಅಜ್ಞಾನ ಇರಲ್ಲ. ಕೆಲವೊಮ್ಮೆ ಕನ್ನಡಿಯನ್ನು ಉಪಾಧಿ ಅಂತಾರೆ. ಕನ್ನಡಿಯನ್ನು ಮುಂದೆ ಇಟ್ಕೊಂಡ್ರೆ ನನ್ನ ಪ್ರತಿಬಿಂಬ, ಕನ್ನಡಿಯನ್ನು ತೆಗೆದೆ ನನ್ನ ಪ್ರತಿಬಿಂಬ ಇಲ್ಲ. ಇದು ಉಪಾಧಿ. ಈ 3 ಅರ್ಥದ ಉಪಾಧಿ. ವಾಸ್ತವಿಕವಾಗಿ ಉಪಾಧಿ ಅಂದರೆ ಏನು ಗೊತ್ತಾ? ರೆಕಗ್ನೈಸರ್ ಅನ್ನುವ ಅರ್ಥವೇ. ಗೋಲದ ನಡುವೆ ಗೋಲ ಇದ್ದರೂ ಗೆರೆ ಇಲ್ಲದೆ ಹೋದರೂ ಎಡಬಲ ತೀರ್ಮಾನ ಆಗತ್ತಲ್ಲಿ. ಗೋಲ ಏನಿದೆ ಅದಿದ್ರೂ ಇಲ್ಲದೆ ಹೋದರೂ ಎಡಬಲ ತೀರ್ಮಾನ ಅಂತೂ ಆಗುತ್ತೆ. ಹೌದಾ? ಎಳೆದದ್ರಿಂದ ಸುಲಭ ಆಯಿತು. ಉಪಾಧಿ ಅನ್ನೋದು ಭೇದವನ್ನು ನೆನಪಿಸುತ್ತೆ, ಸೃಷ್ಟಿ ಮಾಡಲ್ಲ. ಮೀಡಿಯಂ ಅನ್ನಿ ಸೃಷ್ಟಿ ಮಾಡುತ್ತೆ. ಯಾವುದೇ ಆಗಲಿ ರೆಕಗ್ನೈಸ್ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅದಿರೋದ್ರಿಂದ ಅಷ್ಟೆ. ಇಲ್ಲವೇ ಇಲ್ಲ ಅಂತ ಹೇಳಿ ಬರಲ್ಲ. ಅದು ಉಪಾಧಿ. ಆ ಉಪಾಧಿ ಸತ್ಯಯೋ ಮಿಥ್ಯೆಯೋ? ಸತ್ಯ ಅಂತ ಹೇಳಿಕ್ಕೆ ಬರಲ್ಲ, ಯಾಕೆಂದರೆ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಮಿಥ್ಯಾ ಅಂತ ಹೇಳಬೇಕು. ಮಿಥ್ಯೆಯ ಬಗ್ಗೆ ನಾ ಮುಂದಿನ ಸರ್ತಿ ನೋಡೋಣ. ಕೃಷ್ಣಾರ್ಪಣಮಸ್ತು.